ನ್ಯೂಸ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ಶುಭಶ್ರೀ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ಮಾಜಿ ಸಿಎಂ ಮಂಡಲರಾಗಿದ್ದಾರೆ. ಲಡ್ಡುವಿನಲ್ಲಿ ಕಳಪೆ ಕಲಬೆರಕೆ ತುಪ್ಪ ಬಳಸಿದ್ದು ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳಿದ್ದಾರೆ. ಇದೆಲ್ಲವನ್ನ ಲಡಾಯಿ ಕೊಬ್ಬು ಲಡಾಯಿ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ಸಂಬಂಧಿಸಿ ವೈಎಸ್ಆರ್ ಕಾಂಗ್ರೆಸ್ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದೆ. ಪ್ರಸಾದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಹಾಲಿ ಜಡ್ಜ್ ನೇತೃತ್ವದಲ್ಲಿ ಈ ಬಗ್ಗೆ ತನಿಖೆಯಾಗಲಿ ಅಥವಾ ಸಮಿತಿ ರಚಿಸಿ ಪ್ರಕರಣದ ಬಗ್ಗೆ ತನಿಖೆ ನಡೆಸಲಿ ಅಂತ ವೈಎಸ್ಆರ್ಸಿಪಿ ವಕೀಲರು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ವಿಚಾರಣೆಯನ್ನ ಬುಧವಾರ ಮುಂದೂಡಿ ಹೈಕೋರ್ಟ್ ಆದೇಶಿಸಿದೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಸನಾತನ ಧರ್ಮ ರಕ್ಷಣೆಗೆ ಕಾಲ ಕೂಡಿ ಬಂದಿದೆ. ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆ ಮಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ರಕ್ಷಣೆ ಮಂಡಳಿ ಸ್ಥಾಪಿಸಬೇಕು. ದೇಶದಾದ್ಯಂತ ದೇಗುಲ ಸಂಬಂಧಿ ಪ್ರಕರಣ ಇತ್ಯರ್ಥ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದ ಶುರುವಾಗ್ತಾ ಇದ್ದಂತೆ ಎಪಿಸಿಸಿ ಅಧ್ಯಕ್ಷೆ ಶರ್ಮಿಳಾ ಸಿಬಿಐ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಪ್ರಸಾದದಲ್ಲಿ ಕೊಬ್ಬು ಬಳಕೆ ಸಾಮಾನ್ಯ ವಿಚಾರ ಅಲ್ಲ. ತಿರುಪತಿ ಲಡ್ಡು ಭಕ್ತರ ಭಾವನೆಗಳಿಗೆ ಸಂಬಂಧಿಸಿದ್ದು. ದೊಡ್ಡ ವಿಷಯ ಕ್ಯಾಶುಯಲ್ ಆಗಿ ಹೇಗೆ ತಗೊಂಡ್ರು? 100 ದಿನದ ನಂತರ ಚಂದ್ರಬಾಬು ನಾಯ್ಡು ಹೀಗೆ ಹೇಳೋದಕ್ಕೆ ಕಾರಣ ಏನು? ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ವಿಷಯ ಮುನ್ನೆಲೆಗೆ తరలాಗ್ತಾ ಇದೆಯಾ ಅನ್ನೋದರ ಬಗ್ಗೆ ಸಿಬಿಐ తనిఖీ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. దాని ప్రణాళిక ఏమిటి? కోచింగ్ల కోసం తయారయ్యే బిడ్డలు ఎంతమంది ఉన్నారు? ಜುಲೈ ಬ್ಯಾಚ್ನಲ್ಲಿ ಯಾಕೆ ಕೊಬ್ಬಿನ ಅಂಶ ಕಂಡು ಬಂದಿದೆ? ಈ ಹಿಂದೆನೂ ಇತ್ತ ಅಂತ ಲ್ಯಾಬ್ನಲ್ಲಿ ಪರೀಕ್ಷೆ ಆಗಲಿ ಅಂತ ಟಿಟಿಡಿ ಮಾಜಿ ಸದಸ್ಯ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಪರೀಕ್ಷಿಸಿ ಸತ್ಯಾಸತ್ಯತೆ ತಿಳಿಯೋದ್ರಲ್ಲಿ ಅಭ್ಯಂತರ ಇಲ್ಲ. ಹೈದರಾಬಾದ್ ಸೇರಿದಂತೆ ವಿವಿಧೆಡೆ ಲ್ಯಾಬ್ನಲ್ಲಿ ಪರೀಕ್ಷಿಸಲಿ. 5 ವರ್ಷಗಳಿಂದ ಇಲ್ಲದ್ದು ಸರ್ಕಾರ ಇಲ್ಲದಿದ್ದಾಗ ಜುಲೈನಲ್ಲಿ ಆಪಾದನೆ ಬಂದಿದೆ. ಹುನ್ನಾರ ನಡೆದಿದೆಯೋ ಸತ್ಯ ಇದೆಯೋ ತನಿಖೆ ಮಾಡಲಿ ಎಂದಿದ್ದಾರೆ. ಯಾವತ್ತೂ ಇಲ್ಲದೆ ಇರ್ತಕ್ಕಂಥದ್ದು ಜುಲೈಯಲ್ಲಿ, ಈ ವರ್ಷದ ಜುಲೈಯಲ್ಲಿ ಸಪ್ಲೈ ಮಾಡಿರ್ತಕ್ಕಂಥ ತುಪ್ಪದಲ್ಲಿ ಈ ಅಂಶಗಳಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆ ಆರೋಪ ಮುನ್ನೆಲೆಗೆ ಬರ್ತಾ ಇದ್ದಂತೆ ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೂ ಬಿಸಿ ತಟ್ಟಿದೆ. ಮಲ್ಲೇಶ್ವರಂನಲ್ಲಿ ಇರುವ ಟಿಟಿಡಿಯ ತಿಮ್ಮಪ್ಪನ ದೇಗುಲದಲ್ಲಿ ಲಡ್ಡು ಖರೀದಿಸೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಾ ಇದ್ದಾರೆ. ಆರೋಪ ಕೇಳಿ ಬಂದ ಮೇಲೆ ಯೋಚಿಸಬೇಕಾಗಿದೆ. ಸ್ವಲ್ಪ ದಿನ ಲಡ್ಡು ಖರೀದಿಸೋದಿಲ್ಲ ಅಂತ ಭಕ್ತರು ಹೇಳಿದ್ದಾರೆ. ತುಪ್ಪದಲ್ಲಿ ಸಾಕಷ್ಟು ಕಲ್ಮಶ ಇತ್ತು, ಕಳಪೆಯಾಗಿತ್ತು ಅಂತ ತಿರುಮಲದ ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತ್ ಆರೋಪಿಸಿದ್ದಾರೆ. ಈ ಬಗ್ಗೆ ಹಲವು ವರ್ಷಗಳ ಹಿಂದೆನೇ ನಾನು ಪ್ರಸ್ತಾಪಿಸಿದ್ದೆ. ಲಡ್ಡುಗೆ ಬಳಸ್ತಾ ಇದ್ದ ತುಪ್ಪ ಕಳಪೆ ಗುಣಮಟ್ಟದ್ದಾಗಿತ್ತು. ಅಧಿಕಾರಿಗಳು ಟಿಟಿಡಿ ಟ್ರಸ್ಟ್ ಅಧ್ಯಕ್ಷರ ಬಳಿ ಹೇಳಿದ್ದೆ, ಆದ್ರೆ ಅವರು ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಅಂತ ಹೇಳಿದ್ದಾರೆ. దీన్ని ఎన్నోసార్లు అప్పటి ఈవో గారికి చైర్మన్ గారికి ತಿರುಪತಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ಆಂಧ್ರಪ್ರದೇಶ ಸಿಎಂ ನಾಯ್ಡು ವಿರುದ್ಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕಿಡಿಕಾರಿದ್ದಾರೆ. 2024ರ ಜುಲೈ 8ರಂದು ತುಪ್ಪದ ಮಾದರಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಟೆಸ್ಟ್ ಮಾಡಿ 2024ರ ಜುಲೈ 23ರಂದು ಲ್ಯಾಬ್ ವರದಿ ನೀಡಿದೆ. ಚಂದ್ರಬಾಬು ನಾಯ್ಡು ಸಿಎಂ ಆಗಿದ್ದಾಗಲೇ ಲ್ಯಾಬ್ಗೆ ಕಳುಹಿಸಲಾಗಿದೆ. ಹೀಗಾಗಿ ಅದಕ್ಕೆ ನಾಯ್ಡು ಸರ್ಕಾರವೇ ನೇರ ಹೊಣೆ ಅಂತ ಹೇಳಿದ್ದಾರೆ. ಅಲ್ಲದೆ ತಮ್ಮ ಸರ್ಕಾರದ ವಿರುದ್ಧದ ಆರೋಪವನ್ನ ನಿರಾಕರಿಸಿದ್ದಾರೆ. ఏకంగా చంద్రబాబు నాయుడు గారు అనే వ్యక్తి నాసిరకమైన పదార్థాలు వాడేశారని, యానిమల్ ఫ్యాట్ గీకు బదులు కూడా వాడేశారని. ತಿರುಪತಿ ಲಡ್ಡುನಲ್ಲಿ ಕಲಬೆರಕೆ ತುಪ್ಪ ಬಳಸಿದ್ದು ನಿಜ ಅಂತ ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್ಕಾರಿ ಲ್ಯಾಬ್ಗಳಲ್ಲಿ ನಾವು ಪರೀಕ್ಷೆ ಮಾಡಿದ್ವಿ, ಆದ್ರೆ ವರದಿ ನೋಡಿ ನಮಗೆ ಆಘಾತ ಉಂಟಾಯಿತು. ದನದ ಕೊಬ್ಬು, ಮೀನಿನ ಎಣ್ಣೆ ನೋಡಿ ಶಾಕ್ ಆಯ್ತು. ಪಾಮ್ ಆಯಿಲ್, ಬೀಫ್ ಟಾಲೋ, ಫಿಶ್ ಆಯಿಲ್ ಇತ್ತು. ಲಡ್ಡುಗೆ ಪೂರೈಕೆಯಾದ ತುಪ್ಪ ಅತ್ಯಂತ ಕಲಬೆರಕೆಯಾಗಿತ್ತು. ಅತ್ಯಂತ ಕಳಪೆ ಮಟ್ಟದ ತುಪ್ಪವನ್ನ ಕಂಪನಿ ಪೂರೈಸಿತ್ತು ಅಂತ ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳಿದ್ದಾರೆ. సోయాబీన్ సన్ఫ్లవర్ ఆయిల్ దీనికి సంబంధించిన టెస్ట్ రిజల్ట్ 98 పైన ఉండాలి. ఇది 87.61, 87.6.
ಇದೆಲ್ಲದರ ನಡುವೆ ಜನವರಿ 19ರಂದು ಅಯೋಧ್ಯೆಗೆ ತಿರುಪತಿಯಲ್ಲಿ ಸಿದ್ಧಗೊಂಡಿದ್ದ 1 ಲಕ್ಷ ಲಡ್ಡುಗಳನ್ನ ಟಿಟಿಡಿ ರವಾನಿಸಿತ್ತು. ಈ ವಿಚಾರ ಸದ್ಯ ಮುನ್ನೆಲೆಗೆ ಬಂದಿದೆ. ಜನವರಿ 22 ಅಂದ್ರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ತಿರುಪತಿ ಲಡ್ಡುವನ್ನ ಪ್ರಸಾದವಾಗಿ ನೀಡಲಾಗಿತ್ತು. ಅಯೋಧ್ಯೆ ರಾಮ ಮಂದಿರ ಸಮಾರಂಭದ ವೇಳೆ ಹಂಚಲಾಗಿದ್ದ ಲಡ್ಡುಗಳನ್ನ ಕಲಬೆರಕೆ ತುಪ್ಪ ಬಳಸಿ ತಯಾರಿಸಲಾಗಿದೆಯೇ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೆದಿದೆ. ಅಯೋಧ್ಯೆ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. साथ ही साथ ऐसी घटना अब न हो, क्योंकि बाला तिरुपति जी के मंदिर का जो आस्था है लोगों में बहुत अधिक है. ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಮುನಿರತ್ನ ರಾಜಕೀಯ ರಾಜೇಶ್ವರಿ ನಗರ ಶಾಸಕ ಮಾಡಿಸಿದ್ರು ಎಂಬ ಆರೋಪವು ಮುನಿರತ್ನ ವಿರುದ್ಧ ಸಚಿವರಾಗಿ ನಡೆಸಿದ್ದಾರೆ. ಇದೆಲ್ಲವನ್ನ ಮುನಿರತ್ನ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದ್ರು ಬಿಜೆಪಿ ಶಾಸಕ ಮುನಿರತ್ನ ಮತ್ತೊಂದು ಕೇಸ್ ಉರುಳಾಗಿದೆ. ನಿನ್ನೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪರಪ್ಪನಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ರು. ಆದರೆ ಜೈಲಿನಿಂದ ಹೊರಬಂದ ತಕ್ಷಣವೇ ಅತ್ಯಾಚಾರ ಪ್ರಕರಣದಲ್ಲಿ ಕಗ್ಗಲೀಪುರ ಠಾಣೆಯ ಪೊಲೀಸರು ಶಾಸಕ ಮುನಿರತ್ನರನ್ನ ಅರೆಸ್ಟ್ ಮಾಡಿದ್ದಾರೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಮುನಿರತ್ನರನ್ನ ಅರೆಸ್ಟ್ ಮಾಡಿದ ಕಗ್ಗಲೀಪುರ ಪೊಲೀಸರು ನೇರವಾಗಿ ಠಾಣೆಗೆ ಕರೆದೊಯ್ಯಲಾಯಿತು. ಬಳಿಕ ವೈದ್ಯಕೀಯ ಪರೀಕ್ಷೆಗಾಗಿ ಕಗ್ಗಲೀಪುರ ಠಾಣೆ ಪಕ್ಕದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಸೌಲಭ್ಯ ಇಲ್ಲ ಅಂತ ಹಾರೋಹಳ್ಳಿಯ ಬಳಿ ಇರುವ ದಯಾನಂದ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ಮಾಡಿಸಲಾಯಿತು. ಆಸ್ಪತ್ರೆ ಬಳಿ ಸ್ಥಳೀಯ ಒಕ್ಕಲಿಗ ನಾಯಕರು ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಿದರು. ವೈದ್ಯಕೀಯ ಪರೀಕ್ಷೆ ಮುಗಿಸಿ ಕೂಡಲೇ ಬಿಜೆಪಿ ಶಾಸಕ ಮುನಿರತ್ನರನ್ನ ಮತ್ತೆ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಕರೆತರಲಾಯಿತು. ಮಧ್ಯಾಹ್ನದ ಬಳಿಕ ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣದ ಬಗ್ಗೆ ಮುನಿರತ್ನ ವಿಚಾರಣೆ ನಡೆಸಲಾಯಿತು. ರಾಮನಗರ ಉಪವಿಭಾಗ ಡಿವೈಎಸ್ಪಿ ದಿನಕರ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಪೊಲೀಸರ ಪ್ರಶ್ನೆಗಳಿಗೆ ಶಾಸಕ ಮುನಿರತ್ನ ಮೌನ ವಹಿಸಿದ್ರು. ಇವತ್ತು ಬೆಂಗಳೂರಿನ 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಕಗ್ಗಲೀಪುರ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಭಯಂಕರ ಆರೋಪವೇ ಕೇಳಿ ಬಂದಿದೆ. ರಾಜಕೀಯ ವಿರೋಧಿಗಳನ್ನ ಹಣಿಯೋದಕ್ಕೆ ಹನಿ ಟ್ರ್ಯಾಪ್ ತಂತ್ರ ಮಾಡಿರೋದು ಗೊತ್ತಾಗಿದೆ. ಇನ್ಸ್ಪೆಕ್ಟರ್ಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳಿಗೂ ಗಾಳ ಹಾಕ್ತಿದ್ರಂತೆ. ಬಿಜೆಪಿ ಶಾಸಕ ಮುನಿರತ್ನರ ಮತ್ತೊಂದು ಮುಖವಾಡ ಬಯಲಾಗಿದೆ. HIV ಸೋಂಕಿತರನ್ನೇ ಕಳುಹಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇರುವ ಆರೋಪವೂ ಕೇಳಿ ಬಂದಿದೆ. ಮುನಿರತ್ನ ಬಳಿ ಹಲವರ ಖಾಸಗಿ ವಿಡಿಯೋ ಇದೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನಗೆ ಇದೀಗ ಸಾಲು ಸಾಲು ಕೇಸ್ಗಳೇ ಸಂಕಷ್ಟ ತಂದೊಡ್ಡಿವೆ. ಈ ಹಿಂದೆ ತಮ್ಮ ಮೇಲೆ ಆರೋಪ ಬಂದ್ರೆ ಅಟ್ರಾಸಿಟಿ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ದ ಅನ್ನೋ ಮತ್ತೊಂದು ಸಂಗತಿ ಬಯಲಾಗಿದೆ. ಅಟ್ರಾಸಿಟಿ ಕೇಸ್ಗಳನ್ನೇ ದಾಳವನ್ನಾಗಿ ಮಾಡಿ ಹಣ ಹಾಗೂ ಪ್ರಭಾವ ಬಳಸಿ ವಿರೋಧಿಗಳ ವಿರುದ್ಧ ಅಟ್ರಾಸಿಟಿ ಕೇಸ್ಗಳನ್ನ ದಾಖಲಿಸ್ತಾ ಇದ್ದ ಅನ್ನೋ ಆರೋಪವೂ ಕೇಳಿ ಬಂದಿದೆ. ನಿನ್ನೆಯಷ್ಟೇ ಸಂತ್ರಸ್ತ ಮಹಿಳೆಯೊಬ್ಬರು ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ದೂರು ಕೊಟ್ಟಿದ್ರು. ಆದ್ರೀಗ ಜಡ್ಜ್ ಮುಂದೆ ಸಂತ್ರಸ್ತೆ ತಮ್ಮ ಹೇಳಿಕೆ ದಾಖಲಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ JMFC ಕೋರ್ಟ್ ಜಡ್ಜ್ ಎದುರು CRPC ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆ ದಾಖಲಿಸಲಿದ್ದಾರೆ. ಮುನಿರತ್ನ ಬಗ್ಗೆ ಪ್ರಧಾನಿ ಮೋದಿ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಶಾಸಕ ಮುನಿರತ್ನ ವಿರುದ್ಧ 7 ವಿಚಿತ್ರ ಕೇಸ್ಗಳು ದಾಖಲಾಗಿವೆ. ಮುನಿರತ್ನ ವಿಚಾರದಲ್ಲಿ ಕೇಂದ್ರ ಸಚಿವ ಜೋಶಿ ಸಮರ್ಥನೆ ಮಾಡ್ತಾರೆ. ಮೋದಿ ಕೇಳಿ ಮುನಿರತ್ನ ಅರೆಸ್ಟ್ ಮಾಡಬೇಕಾಗಿತ್ತ ಅಂತ ಲೇವಡಿ ಮಾಡಿದ್ದಾರೆ. ಮುನಿರತ್ನ ಆಡಿದಂತ ಮಾತು ಕಾಂಟ್ರಾಕ್ಟರ್ ಕಸ ಎತ್ತುವ ಕಾಂಟ್ರಾಕ್ಟರ್ ಮೇಲೆ, ಅಂದ್ರೆ ಕಸದ ಮೇಲೂ ಹಣ ಮಾಡ್ತಾರೆ ಇವರು, ಹೆಣದ ಮೇಲೂ ಹಣ, ಕಸದ ಮೇಲೂ ಹಣ ಮಾಡ್ತಾರೆ ಇವರು. ನನಗೆ ಆಶ್ಚರ್ಯ ಏನಂದ್ರೆ ಹೆಂಗೆ ಬಿಜೆಪಿ ಅವರು ಇವರಿಗೆ ಡಿಪೆಂಡ್ ಮಾಡ್ತಾ ಇದ್ದಾರೆ.
ಬಯೋಲಾಜಿಕಲ್ ವಾರ್ ರೀತಿ ಏಡ್ಸ್ ಇರುವವರನ್ನ ಮುನಿರತ್ನ ಬಳಸಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಯಾರ್ಯಾರನ್ನ ಯಾವ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದು ತನಿಖೆಯಾಗಬೇಕು. ತನಿಖೆಯಿಂದ ಬಿಜೆಪಿ ನಾಯಕರ ಬಣ್ಣ ಬಯಲಾಗಬೇಕು ಅಂತ ಡಿಕೆ ಸುರೇಶ್ ಆಗ್ರಹಿಸಿದ್ದಾರೆ. HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹರಡಿಸುವಂಥದ್ದು ಬಹುಶಃ ಇದೊಂದು ದೊಡ್ಡ ಜಾಲ, ಇದೊಂದು ದೊಡ್ಡ ತಂತ್ರಗಾರಿಕೆ. ಇದರ ವಿರುದ್ಧ ಒಂದು ಸಮಗ್ರವಾದ ತನಿಖೆ ಆಗಬೇಕು. ಶಾಸಕ ಮುನಿರತ್ನ ವಿರುದ್ಧ 3 ಗಂಭೀರ ಪ್ರಕರಣಗಳು ಇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, SIT ತನಿಖೆಗೆ ಒಕ್ಕಲಿಗ ಸಚಿವರು, ಶಾಸಕರು ಪತ್ರ ಕೊಟ್ಟಿದ್ದಾರೆ. ಪತ್ರದ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಗೃಹ ಸಚಿವರಿಗೆ ಹೇಳಿದ್ದೇನೆ. ಗೃಹ ಸಚಿವರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು. ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದು, ಆರೋಪಿಗಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಬಿಜೆಪಿಗರ ಗಲಾಟೆಗಳು ನಡೀತಿವೆ ಅಂತ ಹೇಳಿದ್ದಾರೆ. ಎಲ್ಲಾ ಸುದ್ದಿಯನ್ನ ನೋಡೋಣ. ಮೆರವಣಿಗೆ ಮಾರಾಮಾರಿ. ದಾವಣಗೆರೆ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ನಗರದ ಬೇತೂರು ರಸ್ತೆ, ಅರಳಿಮರ ಸರ್ಕಲ್, ಶಾಂತಿ ಟಾಕೀಸ್ ರಸ್ತೆ, NR ರಸ್ತೆ ಸೇರಿ ಬಹುತೇಕ ಕಡೆ ಹೆಚ್ಚಿನ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸದ್ಯ ನಗರದಲ್ಲಿ ಪರಿಸ್ಥಿತಿ ಶಾಂತವಾಗಿದ್ದು, ಸ್ಥಳೀಯ ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರಿ ಒಂದು ಗಣೇಶ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಉಂಟಾದಂಥ ಕಲ್ಲು ತೂರಾಟದಿಂದ ಈ ಪ್ರದೇಶದಲ್ಲಿ ಒಂದು ಬಿಗುವಿನ ವಾತಾವರಣ ಉಂಟಾಗಿತ್ತು. ಈಗ ನಾವು ಏನು ದಾವಣಗೆರೆ ನಗರದ ಏನಿರ್ತಕ್ಕಂಥ ಅರಳಿಮರ ಸರ್ಕಲ್ನಿಂದ ಮುಂದೆ ಬರ್ತಕ್ಕಂಥ ಒಂದು ನೂರಾನಿ ಶಾದಿ ಮಾಲ್ ರಸ್ತೆಯಲ್ಲಿದ್ದೀವಿ. ವಿಶೇಷವಾಗಿ ರಾತ್ರಿ ಇದೇ ಒಂದು ಪ್ರದೇಶದಲ್ಲಿ ಕೂಡ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಎರಡೂ ಕಡೆಯಿಂದ ಕೂಡ ಈ ಒಂದು 10ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಘಟನೆಗೆ ಕಲ್ಲು ತೂರಾಟ, ಒಂದು 3 ಕಡೆ ಕಲ್ಲು ತೂರಾಟ ನಡೀತು. ಆ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಂಥದ್ದು ಒಂದು ಪ್ರಕ್ರಿಯೆ ಇಡೀ ರಾತ್ರಿ ನಡೆದಿರ್ತಕ್ಕಂಥದ್ದು. ಈಗ ಸಹಜ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಇಡೀ ನಗರ ನೋಡ್ತಾ ಇರ್ಬೋದು ನೀವು. ಈ ಪ್ರದೇಶದಲ್ಲಿ ಇವತ್ತು ಶುಕ್ರವಾರ ಅಂದರೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಬಾಂಧವರು ಏನು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಆಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರದೇಶದಲ್ಲಿ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಸಮಯ ಪ್ರಜ್ಞೆಯಿಂದ ಭಾರಿ ಮೆಟ್ರೋ ಕಾಮಗಾರಿ ಕಾಂಪೌಂಡ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಡೆಡ್ಲೈನ್ ಮುಗಿದ್ರು ಬೆಂಗಳೂರಿಗೆ ಗುಂಡಿಗಳಿಂದ ಮುಕ್ತಿ. ಈ ಬಾರಿಯ ದಸರಾ ಉದ್ಘಾಟಕರಾದ ಉದ್ಘಾಟಕರಾಗಿದೆ. ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ. ಚಲಿಸುತ್ತಿದ್ದಾಗಲೇ ಬಿಎಂಟಿಸಿ ಬಸ್ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡಿದ್ದು, ಸಂಚಾರಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತ ತಪ್ಪಿದೆ. ಬೆಂಗಳೂರಿನ ಶಾಂತಿನಗರದ ಜೋಡ್ ರಸ್ತೆಯಲ್ಲಿ ನಿನ್ನೆ ಘಟನೆ ನಡೆದಿದೆ. KA 51 AJ 6905 ಬಸ್ ಚಾಲಕ ಎದೆನೋವಿನಿಂದ ಸ್ಲೋ ಮೂವಿಂಗ್ನಲ್ಲಿ ಬಸ್ ಚಲಾಯಿಸುತ್ತಿದ್ರು. ಇದನ್ನ ಗಮನಿಸಿದ ಹಲಸೂರು ಠಾಣೆ ASI R ರಘುಕುಮಾರ್ ಬಸ್ ಬಳಿ ಬಂದು ನೋಡಿದಾಗ ಚಾಲಕ ಒಂದು ಕಡೆ ವಾಲಿದ್ರು. ತಕ್ಷಣ ಬಸ್ ಹತ್ತಿದ ASI ಹ್ಯಾಂಡ್ ಬ್ರೇಕ್ ಹಾಕಿ ಬಸ್ ನಿಲ್ಲಿಸಿದ್ರು. ಆಂಬ್ಯುಲೆನ್ಸ್ಗೆ ಕಾಯದೆ ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ದಾಖಲಿಸಿದ್ದು, ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ 10 ಚಕ್ರದ ಲಾರಿ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಮೆಟ್ರೋ ಕಾಮಗಾರಿ ಕಾಂಪೌಂಡ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ನಾಗವಾರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ಅಪಘಾತ ನಡೆದಿದ್ದು, ಜೆಸಿಬಿ ಮೂಲಕ ಸಂಚಾರಿ ಪೊಲೀಸರು ಲಾರಿ ತೆರವುಗೊಳಿಸಿದ್ದಾರೆ. ಕೆಲಕಾಲ ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಸ್ತೆ ಗುಂಡಿಗಳನ್ನು ಮುಚ್ಚಲು ಡೆಡ್ಲೈನ್ ಮುಗಿದ್ರೂ ಗುಂಡಿ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಅಕ್ಟೋಬರ್ ನವೆಂಬರ್ನಲ್ಲಿ ಹೊಸ ಟೆಂಡರ್ ಮಾಡ್ತೇವೆ ಅಂತ ಪಾಲಿಕೆ ಹೊಸ ಕತೆ ಹೇಳ್ತಿದೆ. ಕೆಲ ದಿನಗಳ ಹಿಂದಷ್ಟೇ 15 ದಿನಗಳಲ್ಲಿ ಗುಂಡಿ ಮುಚ್ಚುವಂತೆ DCM DK ಖಡಕ್ ಆದೇಶ ಕೊಟ್ಟಿದ್ರು. ಆದರೆ 20 ದಿನಗಳಾದರೂ ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರ ರಸ್ತೆಯಲ್ಲಿ ಗುಂಡಿಗಳು ಬಲಿಗಾಗಿ ಕಾಯ್ತಿವೆ.